ಕಡಬದಲ್ಲಿ ಅಪ್ರಾಪ್ತೆ ವಿದ್ಯಾರ್ಥಿನಿಯ ಮೇಲೆ ಆಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರೋಪಿಯನ್ನ ಬಂಧಿಸಲಾಗಿದೆ. ಅಭಿನ್ ಎಂಬುವನನ್ನ ಈಗಾಗಲೇ ಬಂಧಿಸಿರುವಂತದ್ದು. ಆದ್ರೆ ಆಸಿಡ್ ದಾಳಿಯಲ್ಲಿ ಗಾಯಗೊಂಡಿರುವ ವಿದ್ಯಾರ್ಥಿನಿಯನ್ನ ಮಂಗಳೂರಿನ ಎಜಿ ಹಾಸ್ಪಿಟಲ್ಗೆ ತರಲಾಗಿದೆ. ಅವರೊಂದಿಗೆ ಅವರ ಕುಟುಂಬಸ್ಥರೊಂದಿಗೆ ಕೆಲವರು ಆ ಊರಿನ ಗ್ರಾಮಸ್ಥರು ಬಂದಿರೋ ಅವರನ್ನೇ ಮಾತಾಡಿಸ್ತೀನಿ. ಎಷ್ಟೊತ್ತಿಗೆ ಈ ಘಟನೆ ನಡೀತು? 9:45 ಗಂಟೆಗೆ ಬೆಳಿಗ್ಗೆ ನಡೆದಿದೆ. ಅವಳು ಜಗಳಿಯಲ್ಲಿ 3 ಮಂದಿ ವಿದ್ಯಾರ್ಥಿಗಳು ಒಟ್ಟಿಗೆ ಓದ್ತಾ ಇದ್ರು. ಅಷ್ಟಾಗುವಾಗ ಏಕಾಏಕಿ ಇವ ಬಂದು ಮುಸ್ಕ ಹಾಕಿಕೊಂಡು ಬಂದು ಅರಸಿ ಓಡಿ ಹೋಗಿದ್ದಾನೆ. ಅಷ್ಟಾಗುವಾಗ ವಿದ್ಯಾರ್ಥಿಗಳು ಮತ್ತು ಪೊಲೀಸರು ಒಟ್ಟಿಗೆ ಹೋಗಿ ಅವ್ರನ್ನ ಹಿಡಿದಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲ, ಈ ವಿದ್ಯಾರ್ಥಿ ಅದೇ ಕಾಲೇಜಲ್ಲಿ ಕಲಿತಾ ಇದ್ನ ಅಥವಾ ಕೇರಳದಿಂದ ಬಂದ? ಅದೇ ಕಲಿತಾ ಇಲ್ಲ, ಕೇರಳದಿಂದ ಬಂದಿದ್ದಾರೆ ಅಂತ ಈಗ ಮಾಹಿತಿ ನಮಗೆ ಬಂದಿದೆ. ಮತ್ತೆ ಪರೀಕ್ಷೆಗೆ ಓದ್ತಾ ಇದ್ರು ಮಕ್ಕಳು. ಹೌದೌದು. ಮತ್ತಿಬ್ರು ವಿದ್ಯಾರ್ಥಿನಿಯರಿಗೂ ಗಾಯಗಳಾಗಿದೆ. ಸಣ್ಣ ಪುಟ್ಟ ಗಾಯಗಳು ಮತ್ತೆ 2 ವಿದ್ಯಾರ್ಥಿಗಳು ಆಗಿದೆ. ಮೇನ್ ಆಗಿ ಇವಳಿಗೆ ಆಗಿದೆ. ಇವಳಿಗೆ ಟಾರ್ಗೆಟ್ ಹಾಕಿ ಮಾಡಿದ ಹಾಗೆ ಕಾಣ್ತದೆ ನಮ್ಗೆ. ಆತ ಏಕಾಏಕಿ ಶಾಲೆ ಒಳಗೆ ಬಂದು ಕಾಂಪೌಂಡ್ ಒಳಗೆ ಬಂದು ಹಾಕಿದ್ದ ಅಥವಾ ಹಿಂದಿನಿಂದ ಬಂದಿದೆ? ಕಾಂಪೌಂಡ್ ಒಳಗೆ ಬಂದು ಹಾಕಿದ್ದಾನೆ. ಎಲ್ಲಿಂದ ಕಾಂಪೌಂಡ್ ಒಳಗೆ ನುಗ್ಗಿದ ಅಂತ ಗೊತ್ತಾಗಿಲ್ಲ. ಸಿಸಿಟಿವಿಯಲ್ಲಿ ಏನಾದ್ರೂ ಇದ್ರ ಬಗ್ಗೆ? ಸಿಸಿಟಿವಿನ ಮೊದಲೇ ಅವ ತಿರುಗಿಸಿಟ್ಟಿದ್ದಾನೆ. ಮೊದಲೇ ಅದು ಪ್ಲಾನ್ ಮಾಡಿದ್ದಾನೆ. ಅಂದ್ರೆ ಸಿಸಿಟಿವಿನ ತಿರುಗಿಸಿ ಈ ಒಂದು ಕೃತ್ಯ ಎಸಗಿರುವುದನ್ನು ಮಾಡಿದ್ದಾನೆ. ಹೌದೌದು. ಈಗ ವಿದ್ಯಾರ್ಥಿನ ಕಂಡೀಷನ್ ಹೇಗಿದೆ? ಇವಳದು ಸ್ವಲ್ಪ ಕುತ್ತಿಗೆಗೆ ಮತ್ತೆ ಬೆನ್ನಿಗೆ ಸ್ವಲ್ಪ ಒಳ್ಳೆ ಗಂಭೀರ ಗಾಯಗಳಾಗಿದೆ. ಇನ್ನಿಬ್ಬರಿಗೆ ಸ್ವಲ್ಪ ಆಗಿದೆ. ಒಬ್ಬಳು ಈಗ ಬಂದಿದ್ದಾಳೆ. ಮತ್ತೆ ಮತ್ತಿಬ್ಬರು ವಿದ್ಯಾರ್ಥಿನಿಯ ಕಂಡೀಷನ್ ಹೇಗಿದೆ? ಕಂಡೀಷನ್ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಈಗ ಬಂದಿದ್ದಾರೆ. ಸೀರಿಯಸ್ ಕಂಡೀಷನ್ ಈ ಹುಡುಗಿಗೆ ಏನೋ ಟಾರ್ಗೆಟ್ ಮಾಡಿದ್ದಾನೆ, ಅವಳಿಗೆ ಸೀರಿಯಸ್ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.